ಹಾಯ್ ಫ್ರೆಂಡ್ಸ್, ಮುದ್ದು ಮಣಿಕಂಠ ಬ್ಲಾಗಿಗೆ ಸ್ವಾಗತ. ನಾನಿವತ್ತು ನಮ್ಮ ಯೂನಿಟ್ನಾಗ ಪಾರ್ಟಿ ಇತ್ತು, ದೀಪಾವಳಿ ಸಲಾಗ ಅಲ್ಲಿ ಹೋಗಿದ್ವಿ. ಅಲ್ಲಿ ಪಾರ್ಟಿ ಸೆಲೆಬ್ರೇಷನ್ ಹೆಂಗಾಯ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡೀನಿ. ಮತ್ತು ಒಂದು ನಮ್ಕಿನ್ ಮಟ್ರಿ ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡೀನಿ. ಹೆಂಗಿತ್ತಂತ ನೋಡಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಈಗ ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ. ಅಲ್ಲೇ ನನ್ನ ಮಗಳೂ ಈಗ ದೀಪ ಹಿಡ್ಕೊಂಡು ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ. ಭಾಳ ಚಂದ ಡೆಕೋರೇಷನ್ ಇತ್ತು. ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೀನಿ. ಹೆಂಗಿತ್ತಂತ ಕಮೆಂಟ್ನೊಳಗೆ ಹೇಳ್ರಿ. ಹೊಸ್ದಾಗಿ ನೋಡೋರು ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಪ್ಲೀಸ್. ಹಾಯ್ ಫ್ರೆಂಡ್ಸ್, ಇಲ್ಲಿ ದೀಪಾವಳಿ ಹಬ್ಬಕ್ಕೆ ನಾನು ಸ್ಪೆಷಲ್ಲಾಗಿ ನಮ್ಕಿನ್ ಮಟ್ರಿ ಮಾಡೋದು ರೆಸಿಪಿ ಶೇರ್ ಮಾಡಿ ನಿಮ್ಮ ಜೊತೆ. ಯಾವ ರೀತಿ ಮಾಡೋದಂತ ಹೇಳ್ತೀನಿ ನೋಡ್ರಿ. ಇಲ್ಲಿ ನಾನು 2 ಕಪ್ ಮೈದಾ ಹಿಟ್ಟು ತೊಗೊಂಡಿನಿ. 2 ಕಪ್ ಮೈದಾ ಹಿಟ್ಟಿಗೆ ಸ್ವಲ್ಪ ಇದೇನು ಕಸೂರಿ ಮೆಂತಿ ಸ್ವಲ್ಪ ಹಾಕೊಂಡಿನಿ, ಅಜ್ವಾನ್ ಸ್ವಲ್ಪ ಹಾಕೊಂಡಿನಿ. ಒಳ್ಳೆ ಇದು ಏನಪ್ಪ ಅದಕ್ಕೆ ಕಲೋಂಜಿ ಅಂತಾರಲ್ಲ, ಕಲೋಂಜಿ ಸ್ವಲ್ಪ ಹಾಕೊಂಡಿನಿ. 1 ಚಮಚದಷ್ಟು ಕಲೋಂಜಿನೂ ಹಾಕೊಂಡಿನಿ. ಸ್ವಲ್ಪ ಎಣ್ಣೆ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಹಾಕೊಂಡು ಚಲೋಂತಾಗ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಹಿಟ್ಟು ಯಾವ ರೀತಿ ಮಿಕ್ಸ್ ಮಾಡ್ಕೋಬೇಕಂದ್ರೆ ಎಣ್ಣೆ ಎಲ್ಲ ಹಿಟ್ಟಿಗೆ ಹೊಂದ್ಕೊಂಡು ಈ ಥರ ಮುಟ್ಟಿಗೆ ಕಟ್ಟಿದ್ರೆ ಮುಟ್ಟಿಗೆ ಮರುವಂಗೆ ನೀವು ಹಿಟ್ಟು ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನ ಚಲೋಂತಾಗ ನಾದ್ಕೋಬೇಕು. ಇದು ಚಲೋಂತ ನಾದ್ಕೊಂಡು ನೀವು ಒಂದು 15 ನಿಮಿಷ ನೆನೆ ಹಾಕ್ಬಿಟ್ರಂದ್ರೆ ಇದು ಮಟ್ರಿ ಮಾಡೋಕ್ಕೆ ಹಿಟ್ಟು ರೆಡಿ ಆಗುತ್ತೆ. ಇದು ಎಷ್ಟು ಇಷ್ಟ ಮಕ್ಕಳಿಗೆ ಅಂದ್ರೆ ಅಷ್ಟು ಇಷ್ಟ ಆಗುತ್ತೆ. ಇದರೊಳಗೆ ಏನು ಖಾರ ಏನೂ ಹಾಕಿಲ್ಲ. ನೀವು ಬೇಕಂದ್ರೆ ಮ್ಯಾಗ ಮಟ್ರಿ ರೆಡಿ ಆದಮೇಲೆ ಚಾಟ್ ಮಸಾಲ, ಉಪ್ಪು ಮತ್ತು ಖಾರ ಏನಾದರೂ ಹಾಕ್ಕೊಂಡು ನೀವು ತಿನ್ಬೋದು. ಮಸ್ತ್ ಟೇಸ್ಟ್ ಇರ್ತೈತಿ. ಬರ್ರಿ ನೀವು ಇದನ್ನ ದೀಪಾವಳಿಗೆ ನಿಮ್ಮ ಮನೆಯೊಳಗೆ ಮಾಡ್ಕೊಂಡು ತಿನ್ನಿರಿ ಅಂತ ನಾನು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡೀನಿ. ಹೆಂಗಿತ್ತಂತ ರೆಸಿಪಿ ನೀವು ನೋಡಿ ಕಮೆಂಟ್ನೊಳಗೆ ನಂಗೆ ತಿಳಿಸೋದು ಮರಿಬೇಡ್ರಿ. ಈಗ ಇದನ್ನೊಟ್ಟು ಹಿಟ್ಟು ಚಲೋಂತಾಗನ ನಾವು ಹೊಸ್ಕೋಬೇಕು. ಅದನ್ನ ಉದ್ದಕ್ಕೆ ಎಳೆ ಥರ ನಮ್ಗೆ ಎಷ್ಟು ಬೇಕು ಹಿಟ್ಟು ಆ ಥರ ಮಿಜ್ಕೊಂಡಾದ್ಮೇಲೆ ಈಗ ಈ ಥರ ಅಷ್ಟು ನಾನು ಎಷ್ಟೆಷ್ಟು ಬೇಕು ಅಷ್ಟಷ್ಟು ಹಿಟ್ಟು ಸೈಜಿಗೆ ಕಟ್ ಮಾಡ್ಕೊಂಡೀನಿ. ನಾನು ಕಟ್ ಮಾಡ್ಕೊಂಡು ಈಗ ಈ ಥರ ಅಷ್ಟು ಪರತ್ನಾಗ ಇಟ್ಕೊಂಡು ಈಗ ಅದನ್ನ ಲಟ್ಟಿಸ್ಕೋಬೇಕು. ಇದನ್ನ ಲಟ್ಟಿಸ್ಕೊಂಡು ತೆಳ್ಳಗೆ ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡು ಅದು ಕಟ್ ಮಾಡ್ಕೋಬೇಕು. ಇದನ್ನ ಉದ್ದುದ್ದಾಗ ಕಟ್ ಮಾಡ್ಕೋಬೇಕು. ದಂಡಿಗೆ ಕಟ್ ಮಾಡಬಾರ್ದು, ನಡ್ಬರ್ಕಷ್ಟ ಕಟ್ ಮಾಡ್ಕೋಬೇಕು.
ಅದು ನಾನು ಚಾಕುಲೆ ಕಟ್ ಮಾಡೋದ್ರಿಂದ ಒಂದೊಂದು ಸ್ವಲ್ಪ ದಂಡಿಗೂ ಸ್ವಲ್ಪ ಕಟ್ ಆಗೈತಿ. ಪರವಾಗಿಲ್ಲ, ಅದನ್ನು ನಾವು ಅಡ್ಜಸ್ಟ್ ಮಾಡ್ಕೊಂಡು ಅದನ್ನ ಮಟ್ರಿ ಶೇಪಿಗೆ ತೊಗೊಂಬಂದು ಮಾಡ್ಕೋಬೋದು. ಅದನ್ನೇನಿಲ್ಲ, ನಾವು ದೊಡ್ಡ ದೊಡ್ಡ ಏನು ಮಾಡ್ಕೊಂಡಿಲ್ಲ, ಸಣ್ಣ ಸಣ್ಣ ಮಾಡ್ಕೊಂಡು ಈಗ ಈ ಥರ ಲಟ್ಟಿಸ್ಕೋಬೇಕು ಚಲೋ ಅಂತಾಗ. ಭಾಳ ತೆಳ್ಳಗೂ ಇಲ್ಲ, ಭಾಳ ದಪ್ಪನೂ ಇಲ್ಲ, ಒಂದು ಮೀಡಿಯಮ್ ಅಂದರೆ ಮೀಡಿಯಮ್ ಸೈಜಿಗೆ ನಾವು ಇದನ್ನು ಮಾಡ್ತೀವಲ್ಲ, ಕರ್ಚಿಕಾಯಿ ಎಲೆ ಲಟ್ಟಿಸ್ಕೊತೀವಲ್ಲ ಆ ಥರ ನಾವು ಎಲೆ ಲಟ್ಟಿಸ್ಕೋಬೇಕಿದ್ನ. ಎಲೆ ಅಂದರೆ ಉದ್ದಕ್ಕೆ ಇಲ್ಲ, ರೌಂಡ್ ಶೇಪ್ ಲಟ್ಟಿಸ್ಕೊಂಡು ಈಗ ನಾನು ಕಟ್ ಮಾಡ್ಕೊಳಕತ್ತೀನಿ. ಇನ್ನು ಚಾಕುಲೆ ಕಟ್ ಮಾಡ್ಕೊತೀನಿ. ಚಾಕು ಇಲ್ಲಾಂದ್ರೆ ಅದು ಇದು ಇರ್ತಲ್ಲ ರೌಂಡಾಗ ಹಿಂಗೆ ಹೊಳ್ಸೋದು ಕಟ್ ಮಾಡೋದು, ಇದರಿಂದ ಇನ್ನೂ ಬೆಸ್ಟ್ ಆಗುತ್ತೆ, ಅದರಲ್ಲೇ ಅದು ಚಲೋ ಕಟ್ ಆಗುತ್ತೆ. ನಾನು ಅದೇ ಇಲ್ಲ ನಮ್ಮ ಮನೆಯೊಳಗೆ ನಾನು ಚಾಕುಲಿನ ಕಟ್ ಮಾಡ್ಕೊತೀನಿ. ಮಕ್ಕಳಿಗಂತೂ ಭಾಳ ಇಷ್ಟ ಆಕ್ಕವು. ಈ ಕಡೆ ದಿಲ್ಲಿ ಸೈಡೆಲ್ಲ ಈ ಥರ ದೀಪಾವಳಿ ಹಬ್ಬಕ್ಕೆಲ್ಲ ಇದೇ ಥರನ ಮಾಡ್ತಾರೆ. ಹಾಗಾಗಿ ನಾನು ಇದನ್ನ ರೆಸಿಪಿ ಟ್ರೈ ಮಾಡೀನಿ. ಹೆಂಗಿತ್ತಂತ ನೀವು ಕಮೆಂಟ್ನೊಳಗೆ ತಿಳಿಸ್ರಿ. ದಿಲ್ಲಿ ಒಳಗೆ ಈ ಥರ ಎಲ್ಲ ದೀಪಾವಳಿಗೆ ರಾತ್ರಿ ಮಿಠಾಯಿ ಹಂಚಕ್ಕೆ ಬರ್ತಾರಲ್ಲ, ಈ ಥರ ಎಲ್ಲ ಅಲಗು ಮನೆಯೊಳಗೆ ಮಟ್ರಿ ಮತ್ತು ಏನರ ಸ್ವೀಟ್, ಗುಲಾಬಿ ಜಾಮೂನು ಈ ಥರ ಎಲ್ಲ ಮಾಡ್ಕೊಂಡಿರ್ತಾರೆ. ಅದೇ ಥರ ನಾನು ರೆಸಿಪಿ ಟ್ರೈ ಮಾಡೀನಿ. ಇಲ್ಲೇ ಒಬ್ಬರು ಅಕ್ಕಾರು ಮಾಡೋದು ನೋಡಿ ನಾನು ಅವ್ರದ್ದು ರೆಸಿಪಿ ಟ್ರೈ ಮಾಡೀನಿ. ಚಲೋ ಬಂದೈತಿ. ನೀವು ಒಂದ್ಸಲ ಮನೆಯೊಳಗೆ ಟ್ರೈ ಮಾಡಿರಿ. ಈ ಥರ ಒಂದು ಉದ್ದುದಾಗ ಕಟ್ ಮಾಡ್ಕೊಂಡಾದ್ಮೇಲೆ ಏನಿಲ್ಲ, ಜಸ್ಟ್ ಈ ಥರ ಮಾಡಿ ಪ್ರೆಶ್ ಮಾಡ್ಕೋಬೇಕು. ನಿಮ್ಗೆ ಪ್ರೆಶ್ ಮಾಡೋದು ಬೇಡ, ಸ್ವಲ್ಪ ಲಟ್ಟಿಸ್ಬೇಕಂದ್ರೆ ನೀವು ಸ್ವಲ್ಪ ಹಲ್ಕಾಸ ಒಜ್ಜೆ ಹಾಕ್ಲಾರಂಗೆ ಲಟ್ಟಿಸ್ಕೋಬೇಕು. ಈಗ ಎಷ್ಟು ನಾನು ಮಾಡೀನಿ. ಈಗ ಒಂದೊಂದೇ ಇವನ್ನ ಎಣ್ಣೆಗ ಕರ್ಕೋಬೇಕು. ಒಂದೊಂದೇ ಎಣ್ಣೆ ಕರ್ಕೊಂಡು ಎಲ್ಲ ಮಟ್ಟಿರಿ ರೆಡಿ ಹಾಕವು. ಹೆಂಗಿತ್ತಂತ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಹೇಳ್ರಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇದೇ ಥರ ನಾನು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿರ್ತೀನಿ. ಹಂಗೆ ಈ ಥರ ಕೆಂಪಗೆ ನಿಧಾನಕ್ಕೆ ಸ್ವಲ್ಪ ದಪ್ಪ ಇರ್ತಾವಲ್ಲ, ಹಾಗಾಗಿ ನಿಧಾನ ಉರಿ ಒಳಗೆ ಕೆಂಪಗೆ ಬರುವಂಗೆ ನೀವು ಫ್ರೈ ಮಾಡ್ಕೋಬೇಕು. ಇವನ್ನೇನಂದ್ರೆ ನಿಧಾನ ಉರಿ ಒಳಗೆ ಮಾಡ್ಕೊಂಡ್ರಂದ್ರೆ ಇವು ಕ್ರಿಸ್ಪಿಯಾಗಿ ಬರ್ತಾವೆ. ಸ್ವಲ್ಪ ಬಿಸಿ ಇದ್ದಾಗ ಮೆತ್ತಗೆ ಅನ್ನಿಸ್ದಂಗೆ ಆಕ್ಕವು. ಆರಿದ್ಮೇಲೆ ಫುಲ್ಲು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರ್ತಾವೆ. ಈಗ ಇದೇ ಥರ ಇನ್ನೊಂದು ಸ್ವಲ್ಪ ಇದ್ದು ಅವನು ಹಾಕೊಂಡು ನಾನು ಫ್ರೈ ಮಾಡ್ಕೊಳಕತ್ತೀನಿ. ಹೆಂಗಿತ್ತಂತ ನೀವು ನಿಮ್ಮ ಮನೆಯೊಳಗೆ ಮಾಡ್ಕೊಂಡು ಟೇಸ್ಟ್ ಮಾಡಿದ್ರೆ ಗೊತ್ತಾಕತಿ. ಟ್ರೈ ಮಾಡಿರಿ. ಈಗ ಈ ಥರ ಎಲ್ಲ ಮಟ್ಟಿನೂ ರೆಡಿ ಅದು ಫೈನಲಾಗಿ ನಾನು ನಿಮ್ಗೆ ಮುರಿದು ತೋರಿಸ್ತೀನಿ. ಇದ್ರೊಳಗೆ ಮುರಿದು ತೋರಿಸಿ ಸಾಫ್ಟಾಗಿ ಏನು ಬಂದಿಲ್ಲ, ಕ್ರಿಸ್ಪಿಯಾಗಿ ಬಂದವು. ಇಷ್ಟ ಆದರೆ ಲೈಕ್ ಮಾಡಿರಿ ಫ್ರೆಂಡ್ಸ್. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್, ಥ್ಯಾಂಕ್ ಯು. ನಮ್ಮ ಚಾನಲ್ ಯಾರೆಲ್ಲ ನೋಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.